ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಯಾರ್ಯಾರು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಇನ್ಮೇಲೆ ನಾನು ಡೈಲಿ ರುಟೀನ್ ಏನು ಮಾಡ್ತೀನಿ, ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಿದ್ದೀನಿ. ಸೊ ನಂದು ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸು ಕೂಡ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದರೆ ಇವತ್ತು ಏನಪ್ಪ ವಿಡಿಯೋ ಮಾಡ್ತಿದ್ದೀರಾ ಮೇಡಮ್ ಅಂತ ನೀವು ಅಂದ್ಕೊಂಡ್ರೆ, ಇವತ್ತು ಏನಿಲ್ಲ, ಚಿಕ್ಕದಾಗಿ ನಾನು ಸ್ಕಿನ್ ರಿಲೇಟೆಡ್ ಏನು ಮಾಡ್ತೀನಿ ಡೈಲಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳೋಣ ಅಂದ್ಕೊಂಡು ಬಂದೆ ಫ್ರೆಂಡ್ಸ್. ಸೊ ಇವತ್ತು ಬೇರೆ ರಜೆ ಇತ್ತು, ಹಾಗೆ ಮಾಡಾಕೋಣ ಒಂದು ಯೂಟ್ಯೂಬ್ ವಿಡಿಯೋನ ಮಾಡೋಣ, ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಏನಂದರೆ ಇವಾಗ ಸ್ಕಿನ್ನು ಆಲ್ಮೋಸ್ಟ್ ಎಲ್ಲರೂ ಕೇರ್ ಮಾಡ್ತಾ ಇರ್ತಾರೆ. ನಾನು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಏನಂತಂದರೆ, ಒಂದು ರೈಸ್ ತೊಳೆದಿರ್ತಾರಲ್ಲ ನೋಡಿ, ಅದು ನೀರನ್ನ ಬಂದ್ಬಿಟ್ಟು ಅದನ್ನು ಸ್ಕಿನ್ಗೆ ಹಾಕೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಯಾವತ್ತೂ ಮಾಡಿಲ್ಲ, ಬಟ್ ಇದು ತುಂಬ ಜನ ಮಾಡಿರೋದನ್ನ ನಾನು ನೋಡಿದ್ದೀನಿ. ಹಾಗೆ ಟೊಮೊಟೊ ಆ ಥರ ಈ ಥರ ಅದೂ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಬಟ್ ಯಾರ್ಯಾರಿಗೆ ಏನೇನು ಆಗುತ್ತೆ ಅದನ್ನೇ ಅಲ್ವಾ ಮಾಡೋಕ್ಕಾಗೋದು. ಸೊ ನನಗೆ ಹಿಡಿಯಲ್ಲ. ಸೊ ಅದರಿಂದ ನಾನು ಅದನ್ನು ಮಾಡಲ್ಲ. ನಾನು ಹಿಂಗೇ ರೈಸದು ಹೋಮ್ ರೆಮಿಡಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಅದು ತುಂಬಾ ಚೆನ್ನಾಗಿದೆ. ನಾನು 2 ಮಂತಿಂದ ನಾನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗೆ ನಿಮಗೂ ಇಷ್ಟ ಆದರೆ ತೊಗೊಳ್ಳಿ. ನನಗಂತೂ ತುಂಬಾ ಇಷ್ಟ ಆಗಿದೆ. ಸೊ ಅದಕ್ಕೆ ಅದನ್ನು ಯಾವ ಥರ ನಾನು ಯೂಸ್ ಮಾಡ್ತೀನಿ, ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸೋಣ ಅಂದ್ಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನೋಡ್ಬೋದು ನನ್ನ ಸ್ಕಿನ್ನು, ಒಟ್ಟಿನಲ್ಲಿ ನನ್ನ ಸ್ಕಿನ್ನಲ್ಲಿ ಏನೂ ಗುಳ್ಳೆಗಳಾಗ್ಬೋದು ಆ ಥರ ನನಗೆ ಆ ಥರ ಇಲ್ಲ ಫ್ರೆಂಡ್ಸ್. ನಾನು ಜಾಸ್ತಿ ಮೇಕಪ್ಪು ಕೂಡ ನಾನು ಮಾಡಲ್ಲ. ನಾನು ಆ ಥರ ಯೂಸ್ ಮಾಡಲ್ಲ. ನನಗೆ ಯಾಕಂದರೆ ಮೇಕಪ್ ಇಷ್ಟ ಆಗಲ್ಲ, ಜಾಸ್ತಿ ಓವರಾಗಿ ನಂಗೆ ಇಷ್ಟ ಆಗಲ್ಲ. ಸಿಂಪಲ್ ಗರ್ಲ್ ಅಂತಲೇ ಹೇಳ್ಬೋದು, ಆ ಥರ ನಾನು. ಸೊ ಅದಕ್ಕೆ ನಾನು ಜಾಸ್ತಿ ಯಾವುದೇ ಥರ ಸ್ಕಿನ್ ಕೇರು, ಮೇಕಪ್ಪು ಏನು, ಹಾಗೆ ನಾನು ಇದನ್ನು ಮಾತ್ರ ನಾನು ವೀಕ್ಲಿ 3 ಟೈಮ್ಸ್ ಆದರೂ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಅದು ತುಂಬಾ ಚೆನ್ನಾಗಿದೆ. ಅದು ಕ್ರೀಮು, ಅದು ಒಂದ್ಸಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ತೊಳೆಯೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಕ್ರೀಮ್ ಬಂದ್ಬಿಟ್ಟು ಇದೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿದೆ ನೋಡಿ. ಬೇಕು ಅಂತಂದರೆ ನೀವು ತೊಗೊಳ್ಳಿ, ಸಖತ್ತಾಗಿದೆ ಇದು. ಸ್ಕಿನ್ನು ತುಂಬಾ ಶೈನಿಂಗ್ ಬರುತ್ತೆ. ಮತ್ತು ನ್ಯಾಚುರಲ್ ರೈಸ್ ವಾಟರ್ ಸ್ಕ್ರಬ್ ಅಂತ ಇದೆ ನೋಡಿ. ಇದನ್ನ ಮನೆಯಲ್ಲಿ ಈಗ ಅಕ್ಕಿ ತೊಳೆಯುವಾಗ ನಮಗೆ ಸ್ಕಿನ್ ಕೇರ್ ಮಾಡಬೇಕು ಅಂತ ನಮ್ಗೆ ಅನ್ಸಲ್ಲ, ಅಥವಾ ನಾವು ಮಾಡಬೇಕು ಅನ್ನೋ ಟೈಮಿಗೆ ಅದು ಸಿಗಲ್ಲ. ಆ ಟೈಮಿಗೆ ಈ ಥರ ನಾವು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಹೇಳಿದ್ರೆ ನಾನು ಯಾವುದೇ ಕ್ರೀಮ್ಗಳಾಗಲಿ ಆ ಥರ ಯಾವುದೂ ಯೂಸ್ ಮಾಡಲ್ಲ. ಏನಾದರೂ ಫಂಕ್ಷನ್ ಅಂದರೆ ಮಾತ್ರ ನಾನು ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊತೀನಿ. ಅದು ಬಿಟ್ಟರೆ ಇಲ್ಲ. ಜಸ್ಟ್ ಇಲ್ಲ ಅಂತಂದರೆ ಒಂದು ಲ್ಯಾಕ್ಮೆ ಹಾಕ್ಕೊತೀನಿ ಅವಾಗ ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಸ್ಕಿನ್ನೆಲ್ಲ ಕೇರ್ ಮಾಡೋಕ್ಕೋಗಲ್ಲ. ಜಾಸ್ತಿ ಓವರಾಗಿ ಮೇಕಪ್ ಆದರೆ ನಾವೇ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಜಾಸ್ತಿ ಕ್ರೀಮ್ಗಳು ಯೂಸ್ ಮಾಡಲ್ಲ. ಸೊ ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಯೂಸ್ ಮಾಡಿಲ್ಲ ಅಂದರೂ ಅಷ್ಟೇ, ನಾನು ಮೊದಲಿಂದನೂ ಅಷ್ಟೇ, ನನ್ನ ಸ್ಕಿನ್ನಲ್ಲಿ ಯಾವುದೇ ಥರ ಇದಾಗಲ್ಲ. ನನಗೆ ಏನೇ ಒಂದು ಚಿಕ್ಕ ಕಲೆ ಆದರೂ ಕೂಡ ಬೇಗನೆ ಹೋಗ್ಬಿಡುತ್ತೆ. ಸೊ ಆ ಥರ ನನಗೆ ಸ್ಕಿನ್ನು ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಒಂದ್ಸಲ ಹಚ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ಥರ ಇದೆ. ರಿವ್ಯೂ ನೋಡಿ ಒಂದ್ಸಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ಬೋದು, ಮುಖ ಎಲ್ಲ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಸ್ವಲ್ಪ ಒಂದ್ಸಲ ಇದನ್ನು ಚೆನ್ನಾಗಿ ಒರೆಸ್ಕೊಂಬಿಡ್ತೀನಿ. ಇದನ್ನು ಒರೆಸ್ಕೊಂಬಿಟ್ಟು ನೀರು ಇರಬಾರ್ದು ಫ್ರೆಂಡ್ಸ್. ನೀಟಾಗಿ ಎಲ್ಲನೂ ಒರೆಸ್ಕೊಂಬಿಡಿ. ಆ ಕ್ರೀಮ್ನ ತೊಗೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡು ಕೂಡ ಹಾಗೆ ಸ್ಕಿನ್ನ ಸ್ಕ್ರಬ್ ಮಾಡ್ಕೊಬೇಕು. ನೀಟಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಅದು ಕ್ರೀಮು ಅದಕ್ಕೆ ಅಪ್ಲೈ ಆಗೋದು. ಆ ಥರ ನಾವು ಸ್ಕ್ರಬ್ ಮಾಡ್ಕೊಬೇಕು. ಅದನ್ನು ಆಗಲೇ ನಮಗೆ ಚೆನ್ನಾಗಿ ಕಾಣಿಸುತ್ತೆ. 10 ಮಿನಿಟ್ಸ್ ಅಷ್ಟೇ. ಫುಲ್ ಇದನ್ನ ಈ ಥರ ಬಿಟ್ಬಿಡಿ. ನೋಡ್ಬೋದು ಫ್ರೆಂಡ್ಸ್, ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ. ನೋಡಿ ಫೈನಲಿ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ.
ಅದು ಅಪ್ಲೈ ಮಾಡಿ ನೀಟಾಗಿ ವಾಶ್ ಮಾಡಿದ್ಮೇಲೆ ಸ್ಕಿನ್ ಒಂಥರ ಬ್ರೈಟ್ನೆಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕ್ಲಿಯರಾಗಿ ಒಂಥರ ಗ್ಲೋಯಿಂಗ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದೇ ಥರ ನಿಮಗೂ ಬೇಕಂತಂದರೆ ಬುಕ್ ಮಾಡ್ಕೊಂಡು ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ.